ಡಿಯರ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. 2024-25ನೇ ಸಾಲಿನ PhD ನೋಟಿಫಿಕೇಶನ್. ಡಿಯರ್ ಫ್ರೆಂಡ್ಸ್, ನಿಮ್ಮಲ್ಲಿ ಯಾರೆಲ್ಲ PhD ಮಾಡಬೇಕು ಅಂತ ಇದ್ದೀರಾ, ಹಾಗಾದ್ರೆ ನೀವು PhD ಮಾಡಬಹುದಾ? ಇಲ್ಲಿ PhD ಮಾಡಬೇಕು ಅಂತ ಹೇಳಿದ್ರೆ ಯಾರೆಲ್ಲ ಎಲಿಜಿಬಿಲಿಟಿ ಆಗಿರ್ತೀರಾ, ಅಥವಾ ಯಾವೆಲ್ಲ ಕೋರ್ಸ್ ಮಾಡಿದಂಥವರು ಅಥವಾ ಯಾವ ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡಿದಂಥವರು ಎಲಿಜಿಬಲ್ ಆಗಿರ್ತಾರೆ, ಅವರಿಗೆ ಇಲ್ಲಿ ನೋಟಿಫಿಕೇಶನ್ಸ್ ವೈಸ್ ಅಲ್ಲಿ ಅಪ್ಲಿಕೇಶನ್ಸ್ ಹಾಕೋದಕ್ಕೋಸ್ಕರ ಸೆಂಟ್ರಲ್ ಯೂನಿವರ್ಸಿಟಿ ಆಫ್ ಕರ್ನಾಟಕದವರು PhD ನೋಟಿಫಿಕೇಶನ್ಸ್ ಅನ್ನ ಬಿಟ್ಟಿರ್ತಾರೆ. ಹಾಗಾದ್ರೆ ಬನ್ನಿ ನೋಡೋಣ, ಯಾರೆಲ್ಲ ಈ ಒಂದು PhDಗೆ ಅಪ್ಲಿಕೇಶನ್ಸ್ ಅನ್ನ ಹಾಕಬಹುದು, ಯಾರೆಲ್ಲ ಎಲಿಜಿಬಿಲಿಟಿಯನ್ನ ತಗೊಂಡಿದ್ದಾರೆ ಹೇಳುವಂಥದ್ದು ನಾವಿಲ್ಲಿ ಈ ಒಂದು ನೋಟಿಫಿಕೇಶನ್ ಮುಖಾಂತರ ನೋಡ್ಕೊಂಡು ಅಪ್ಲಿಕೇಶನ್ಸ್ ಅನ್ನ ಹಾಕೋದಕ್ಕೆ ಟ್ರೈ ಮಾಡೋಣ. ಓಕೆ ಫ್ರೆಂಡ್ಸ್, ಯಾರೆಲ್ಲ PhD ಅಡ್ಮಿಷನ್ ಮಾಡ್ಕೊಳ್ಬೇಕಂತ ಬಿಟ್ಟು ವೇಟ್ ಮಾಡ್ತಾ ಇದ್ದೀರಾ ಅಂತವರಿಗೊಂದು ತುಂಬಾ ಹ್ಯಾಪಿ ಆಗಿರುವಂತ ವಿಷಯ ಏನಂತ ಹೇಳಿದ್ರೆ, ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಅಂದ್ರೆ ಸೆಂಟ್ರಲ್ ಯೂನಿವರ್ಸಿಟಿ ಆಫ್ ಕರ್ನಾಟಕ, ಕಲಬುರಗಿ, ಕಡಗಂಚಿ, ಈ ಒಂದು ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ PhD ಅಡ್ಮಿಷನ್ 2024-25ನೇ ಸಾಲಿನ PhD ಅಡ್ಮಿಷನ್ ಅನ್ನ ಇನ್ನೇನು ಕೆಲವೇ ದಿನಗಳಲ್ಲಿ ಅವರು ಕಾಲ್ಫರ್ ಮಾಡ್ತಾ ಇದೆ ಅಂತ ಬಿಟ್ಟು ಜನರಲ್ ನೋಟಿಸ್ ಅನ್ನ 25/11/2024ಕ್ಕೆ ಬಿಡುಗಡೆ ಮಾಡಿರ್ತಾರೆ. ಇದರಲ್ಲಿ ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ, ಅವರು ಸೆಂಟ್ರಲ್ ಯೂನಿವರ್ಸಿಟಿ ಆಫ್ ಕರ್ನಾಟಕ ವಿಲ್ ಕಮೆನ್ಸ್ ದ PhD ಅಡ್ಮಿಷನ್ ಫಾರ್ ದ ಅಕಾಡೆಮಿಕ್ ಇಯರ್ 2024-25 ಶಾರ್ಟ್ಲಿ ಅಂತ ಹೇಳಿದ್ದಾರೆ. ಅಂದ್ರೆ ಇವಾಗ ಒಂದು ಸ್ವಲ್ಪ ದಿನದಲ್ಲಿ ಏನ್ ಮಾಡ್ತಿದ್ದಾರೆ, PhD ಅಡ್ಮಿಷನ್ ಗೋಸ್ಕರ ಯಾರೆಲ್ಲ ವೇಟ್ ಮಾಡ್ತಾ ಇದ್ದೀರಾ ಅವರೆಲ್ಲರಿಗೂ ಕೂಡ ಖುಷಿಯಾದಂತ ಸಂಗತಿಗಳನ್ನ ಅವರು ಕೊಡ್ತಾ ಇದ್ದಾರೆ. ಅವರು PhD ಅಡ್ಮಿಷನ್ ಮಾಡ್ಕೊಳ್ಳೋದಕ್ಕೋಸ್ಕರ 2024-25ನೇ ಸಾಲಿನ PhD ಅಡ್ಮಿಷನ್ ಮಾಡ್ಕೊಳ್ಳಿಕ್ಕೆ ಯಾರೆಲ್ಲ ವೇಟ್ ಮಾಡ್ತಿದ್ದಾರೆ ಅಂತವರಿಗೆ ಇದನ್ನ ನೋಟಿಸ್ ಅನ್ನು ಅವರು ಪ್ರೊವೈಡ್ ಮಾಡಿರುವಂತದ್ದು. The following candidates are eligible for PhD admission for the academic year 2024-25. ನೋಡಿ ಫ್ರೆಂಡ್ಸ್, ಇಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ನಿಮಗೆ ಎಂಟ್ರೆನ್ಸ್ ಎಕ್ಸಾಮ್ಗಳು ಇರೋದಿಲ್ಲ. ಯಾರೆಲ್ಲ PhD ಮಾಡ್ಕೊಳ್ಬೇಕು ಅಂತ ಬಿಟ್ಟು ತುಂಬಾ ಇಂಟ್ರೆಸ್ಟ್ ಇಂದ ವೇಟ್ ಮಾಡ್ತಾ ಇದ್ದೀರಾ ಅಂತವರು ಯಾರೆಲ್ಲ NET ಎಕ್ಸಾಮ್ಗಳನ್ನ ಕ್ಲಿಯರ್ ಮಾಡಿರ್ತೀರಾ ಅಥವಾ NET ಎಕ್ಸಾಮ್ ಕ್ಲಿಯರ್ ಮಾಡ್ದೇನೆ ಕೂಡ ನೀವು PhDಗೆ ಅಡ್ಮಿಷನ್ ತಗೊಳ್ಬಹುದು. ಹೇಗಪ್ಪ ಅಂತ ಹೇಳಿದ್ರೆ, ಯಾರೆಲ್ಲ NET ಎಕ್ಸಾಮ್ಗಳಿಗೆ ಅಪ್ಲೈ ಮಾಡ್ಬಿಟ್ಟು NET ಎಕ್ಸಾಮ್ ಅನ್ನ ಬರ್ದಿರ್ತೀರಾ, ಬಟ್ NET ಅಂದ್ರೆ ನೆಟ್ ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡಿರೋದಿಲ್ಲ, ಆದ್ರೆ ಅಲ್ಲಿ PhDಗೆ ನೀವೇನ್ ಮಾಡ್ತೀರ ಅಂದ್ರೆ ಪಾಸ್ ಆಗಿರ್ತೀರಾ. ಅಂದ್ರೆ ನೆಟ್ ಎಕ್ಸಾಮ್ಗಳು ಇವಾಗ ಎರಡು ರೀತಿಯಲ್ಲಿ ನೋಟಿಸ್ ಅನ್ನ ಮಾಡಿರುವಂತದ್ದು. ಯಾರೆಲ್ಲ ಒಂದಿಷ್ಟು ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ಅನ್ನ ಕ್ಲಿಯರ್ ಮಾಡಿರ್ತಾರೆ ಅವರು PhDಗಳಿಗೆ ಎಲಿಜಿಬಲ್ ಆಗಿರ್ತಾರೆ, PhD ಮಾಡೋದಕ್ಕೆ ಎಲಿಜಿಬಲ್ ಆಗಿರ್ತಾರೆ. ಉಳಿದಂತವರು ಸ್ವಲ್ಪ ಜಾಸ್ತಿ ಕಟ್ ಆಫ್ ಬಂದಂತವರು ನೆಟ್ ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡಿರ್ತಾರೆ, ಅದಕ್ಕಿಂತ ಸ್ವಲ್ಪ ಜಾಸ್ತಿ ಕ್ಲಿಯರ್ ಆದಂತವರು JRF ಗೆ ಅವರು ಎಲಿಜಿಬಲ್ ಆಗಿರ್ತಾರೆ. ಅದರಿಂದ ಈ ತರದಲ್ಲಿ ಕ್ರೈಟೀರಿಯಾಗಳನ್ನ NET ಎಕ್ಸಾಮ್ಗಳಲ್ಲಿ ಮಾಡಿರೋದ್ರಿಂದ ಯಾರೆಲ್ಲ PhD ಮಾಡ್ಬೇಕಂತ ತುಂಬಾ ಇಂಟ್ರೆಸ್ಟ್ ಇದೆ ಅಂತವರು ಇಲ್ಲಿ PhD ಎಲಿಜಿಬಲ್ ಅಂದ್ರೆ ನೆಟ್ ಎಕ್ಸಾಮ್ ಬರ್ದ್ಬಿಟ್ಟು PhD ಎಲಿಜಿಬಲ್ ಯಾರಾಗಿರ್ತಾರ ಅವರು ಕೂಡ ಇಲ್ಲಿ ಏನ್ ಮಾಡ್ಬೋದು, ಅಡ್ಮಿಷನ್ಸ್ ಅನ್ನ ಮಾಡ್ಕೊಳ್ಬಹುದು. ನೋಡಿ ಇಲ್ಲಿ ಯಾವ ರೀತಿ ಹೇಳಿದೆ ಅಂತಂದ್ರೆ, ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಕ್ವಾಲಿಫೈಡ್ ಫಾರ್ ನ್ಯಾಷನಲ್ ಲೆವೆಲ್ ಎಕ್ಸಾಮಿನೇಷನ್ಸ್ ಸಚ್ ಆಸ್ JRF, UGC ಅಂದ್ರಲ್ಲಿ ಬರುವಂತ JRF ಆಗಿರ್ಬೋದು, CSIR, DBT, ICMR, ICSSR, ನೆಟ್ NET ನ್ಯಾಷನಲ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ ಬರ್ತದೆ, ಅದು ಅಂದ್ರೆ UGC ಅಂಡರ್ ಬರುವಂತದ್ದಾಗಿರ್ಬೋದು ಅಥವಾ CSIR ಅಂಡರ್ ಬರುವಂತದ್ದು, ಆರ್ ಗೇಟ್ ಆರ್ ಈಕ್ವಲೆಂಟ್ ಅಂತ ಕೇಳಿದ್ದಾರೆ. ಈ ರೀತಿಯಲ್ಲಿ ಫಸ್ಟ್ ಕ್ರೈಟೀರಿಯಾ ಅವರು ಪ್ರೊವೈಡ್ ಮಾಡಿರುವಂತದ್ದು. ಇಷ್ಟು ಕ್ವಾಲಿಫೈಡ್ ಇದ್ದಿದ್ರೆ ಅವರು PhD ಅಡ್ಮಿಷನ್ಸ್ ಅನ್ನ ಮಾಡ್ಕೊಳ್ಬಹುದು. ಅದೇ ರೀತಿಯಲ್ಲಿ ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಕ್ವಾಲಿಫೈಡ್ ನ್ಯಾಷನಲ್ ಎಲಿಜಿಬಿಲಿಟಿ ಟೆಸ್ಟ್ ಅಂದ್ರೆ ನೆಟ್ ಎಕ್ಸಾಮ್ ಅನ್ನ ಯಾರೆಲ್ಲ ಕ್ಲಿಯರ್ ಮಾಡಿರ್ತೀರಾ ಅಂಡರ್ PhD ಓನ್ಲಿ ಕ್ಯಾಟಗರಿ 3 ಅಂತ ಬರ್ತಾ ಇದೆ ಅಲ್ಲಿ. ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಯಾರೆಲ್ಲ NET ಎಕ್ಸಾಮ್ ಗಳನ್ನ ಕ್ಲಿಯರ್ ಮಾಡಿರ್ಬೋದು ಅಥವಾ NET ಎಕ್ಸಾಮ್ ಗಳನ್ನ ಬರೆಯುವಾಗ PhD ಎಲಿಜಿಬಲ್ ಅಂತ ಹೇಳಿ ಒಂದು ಸರ್ಟಿಫಿಕೇಟ್ ಅನ್ನ ನಿಮಗೆ ಪ್ರೊವೈಡ್ ಮಾಡಿರ್ತಾರೆ ಅವರು. ಆ ರೀತಿಯಲ್ಲಿ PhD ಎಲಿಜಿಬಲ್ ಆಗಿದ್ರೂ ಕೂಡ ಅಂತವರು ಕೂಡ ಏನ್ ಮಾಡ್ಬೋದು ಅಂತ ಹೇಳಿದ್ರೆ PhDಗೆ ಅಡ್ಮಿಷನ್ಸ್ ಅನ್ನ ಮಾಡ್ಕೊಳ್ಬಹುದು. ಅದೇ ರೀತಿಯಲ್ಲಿ ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಸೆಕ್ಯೂರ್ಡ್ ಎ DST ಇನ್ಸ್ಪೈರ್ ಫೆಲೋಶಿಪ್, ಯಾರೆಲ್ಲ ಈ ಒಂದು ಫೆಲೋಶಿಪ್ ಅನ್ನ ತಗೊಳ್ತಿದ್ದಾರೆ ಅಂತವರು ಕೂಡ ಇಲ್ಲಿ ಎಲಿಜಿಬಲ್ ಆಗಿರ್ತಾರೆ. ಅದೇ ರೀತಿಯಲ್ಲಿ ಕ್ಯಾಂಡಿಡೇಟ್ಸ್ ವಿತ್ ಸೆಂಟ್ರಲ್ ಗವರ್ಮೆಂಟ್ ಅಂಡ್ ಸ್ಟೇಟ್ ಗವರ್ಮೆಂಟ್ ಸ್ಪಾನ್ಸರ್ಡ್ ಫೆಲೋಶಿಪ್, ಯಾರೆಲ್ಲ ಸೆಂಟ್ರಲ್ ಗವರ್ಮೆಂಟ್ ಮತ್ತು ಸ್ಟೇಟ್ ಗವರ್ಮೆಂಟ್ ನ ಫೆಲೋಶಿಪ್ ಗಳಿಗೆ ಎಲಿಜಿಬಲ್ ಆಗಿರ್ತಾರೆ ಅಂತವರು ಕೂಡ ಏನ್ ಮಾಡಬಹುದು, PhDಗೆ ಅವರು ಅಡ್ಮಿಷನ್ಸ್ ಅನ್ನ ತಗೊಳ್ಬಹುದು.
ಹಾಗೆ ನ್ಯಾಷನಲ್ ಆರ್ ಸ್ಟೇಟ್ ಲೆವೆಲ್ ಟೀಚರ್ಸ್ ಫೆಲೋಶಿಪ್ ಹೋಲ್ಡರ್ಸ್ ಯಾರೆಲ್ಲ ನ್ಯಾಷನಲ್ ಮತ್ತು ಸ್ಟೇಟ್ ಲೆವೆಲ್ ಟೀಚರ್ಸ್ ಫೆಲೋಶಿಪ್ ನ ಮಾಡ್ಕೊಂಡಿರ್ತಾರೆ, ಸೊ ಅಂತವರಿಗೂ ಕೂಡ ಏನ್ ಮಾಡ್ತಾರೆ PhD ಅಡ್ಮಿಷನ್ಸ್ ಅನ್ನ ಈ ಒಂದು ಸೆಂಟ್ರಲ್ ಯೂನಿವರ್ಸಿಟಿ ಆಫ್ ಕರ್ನಾಟಕದಲ್ಲಿ ಪ್ರೊವೈಡ್ ಮಾಡ್ತಾ ಇರುವಂತದ್ದು. ಹಾಗೆ ಕ್ಯಾಂಡಿಡೇಟ್ಸ್ ಆರ್ ಅಡ್ವೈಸ್ ಟು ವಿಸಿಟ್ ಸಿ ದ ಯೂನಿವರ್ಸಿಟಿ ವೆಬ್ಸೈಟ್ ರೆಗ್ಯುಲರ್ಲಿ ಫಾರ್ ದ ಫರ್ದರ್ ಇನ್ಫಾರ್ಮೇಶನ್ಸ್ ಅಂಡ್ ಇನ್ಸ್ಟ್ರಕ್ಷನ್ಸ್ ಅಂತ ಹೇಳಿದ್ದಾರೆ ಅಲ್ಲಿ. ಅಂದ್ರೆ ರೆಗ್ಯುಲರ್ ಆಗಿ ನೀವೇನ್ ಮಾಡ್ತಿರ್ಬೇಕು, ಈ ಒಂದು ಕರ್ನಾಟಕ ಯೂನಿವರ್ಸಿಟಿ ಅಥವಾ ಸೆಂಟ್ರಲ್ ಯೂನಿವರ್ಸಿಟಿ ಆಫ್ ಕರ್ನಾಟಕ ಅಂತ ಏನಿದೆ, ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಅಂತ ಹೇಳುವಂತದ್ದು, ಇದರ ಒಂದು ವೆಬ್ಸೈಟ್ ಗಳನ್ನ ಓಪನ್ ಮಾಡಿಬಿಟ್ಟು ರೆಗ್ಯುಲರ್ ಆಗಿ ಚೆಕ್ ಮಾಡ್ತಾ ಇರಬೇಕು. ಕಾರಣ ಏನು ಅಂತ ಹೇಳಿದ್ರೆ ಅಲ್ಲಿ ಯಾವಾಗ PhD ಅಡ್ಮಿಷನ್ಸ್ ಗೆ ಅವರು ಅಪ್ಲಿಕೇಶನ್ಸ್ ನ ಬಿಡುತ್ತಾರೆ ಅಂತ ದಿನಗಳಲ್ಲಿ ನೀವೇನ್ ಮಾಡಬಹುದು, ಅಪ್ಲಿಕೇಶನ್ಸ್ ಅನ್ನ ಅಪ್ಲೈ ಮಾಡ್ಕೊಂಡ್ಬಿಟ್ಟು PhD ಗೆ ನೀವು ಅಡ್ಮಿಷನ್ಸ್ ಅನ್ನ ಮಾಡ್ಕೊಳ್ಬಹುದು. ಡಿಯರ್ ಫ್ರೆಂಡ್ಸ್, ಇದೊಂದು PhD ಮಾಡುವಂತವರಿಗೆ ಒಂದು ಮುಕ್ತ ಅವಕಾಶ ಆಗಿರೋದ್ರಿಂದ ಸೊ ಯಾರು ಬೇಕಾದ್ರೂ ಇಲ್ಲಿ ಅಂದ್ರೆ ಈ ಒಂದು ಎಲಿಜಿಬಿಲಿಟಿ ಇದ್ದಂತವ್ರು ಯಾರು ಬೇಕಾದ್ರೂ ನೀವು ಅಪ್ಲೈ ಮಾಡ್ಕೊಂಡು PhD ನೀವು ತಗೊಳ್ಬಹುದು. ಅದೇ ರೀತಿಯಲ್ಲಿ KCET ಎಕ್ಸಾಮ್ ಗಳು ಕ್ಲಿಯರ್ ಆದಂತವರಿಗೆ ಯಾವುದೇ ರೀತಿ ಕೂಡ ಈ ಒಂದು ಸೆಂಟ್ರಲ್ ಯೂನಿವರ್ಸಿಟಿ ಆಫ್ ಕರ್ನಾಟಕದಲ್ಲಿ ಸೊ ಎಲಿಜಿಬಿಲಿಟಿ ಇರೋದಿಲ್ಲ. ಕೇವಲ ಏನ್ ಮಾಡ್ತಾರೆ ಅಂತಂದ್ರೆ ಯಾರೆಲ್ಲ PhD ಎಂಟ್ರೆನ್ಸ್ ಅನ್ನ ಕ್ಲಿಯರ್ ಮಾಡಿರ್ತಾರೆ, ಅಂದ್ರೆ ನೆಟ್ ಎಕ್ಸಾಮ್ ಅನ್ನ ಬರೆಯುವಾಗ PhD ಎಂಟ್ರೆನ್ಸ್ ಅನ್ನ ಕ್ಲಿಯರ್ ಮಾಡಿರ್ತಾರೆ ಮತ್ತು ನೆಟ್ ಎಕ್ಸಾಮ್ ಗಳಿಗೆ ಯಾರು ಕ್ಲಿಯರ್ ಆಗಿರ್ತಾರೆ, ಹಾಗೆ ಅದೇ ರೀತಿಯಲ್ಲಿ ಕೆಲವೊಂದಿಷ್ಟು ಫೆಲೋಶಿಪ್ ಗಳನ್ನ ಯಾರು ಕ್ಲಿಯರ್ ಮಾಡ್ಕೊಂಡಿರ್ತಾರೆ ಅಂತವ್ರು ಏನ್ ಮಾಡ್ಬೋದು ಅಂತಂದ್ರೆ PhD ಅಡ್ಮಿಷನ್ಸ್ ಅನ್ನ ಮಾಡ್ಕೊಳ್ಬಹುದಾಗಿದೆ. ಅದರಿಂದ ಡಿಯರ್ ಫ್ರೆಂಡ್ಸ್, ಇವಾಗ ಆಲ್ರೆಡಿ ಏನ್ ಮಾಡಿದ್ರೆ ಅಂತಂದ್ರೆ ಈ ವರ್ಷ ಅಂದ್ರೆ 2024-25ನೇ ಸಾಲಿನ ಒಂದು NET ಎಕ್ಸಾಮ್ ಅನ್ನು ಆಲ್ರೆಡಿ ಕಾಲ್ಫರ್ ಮಾಡಿರ್ತಾರೆ. ಸೊ ದಯವಿಟ್ಟು ಇನ್ನೂ ಕೂಡ ಟೈಮ್ ಇದೆ, ಡಿಸೆಂಬರ್ 10 ವರೆಗೂ ಕೂಡ ಟೈಮ್ ಇರೋದ್ರಿಂದ ಸೊ ಎಲ್ಲರೂ ಕೂಡ ಯಾರೆಲ್ಲ ನೆಟ್ ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡ್ಕೊಂಡಿರೋದಿಲ್ಲ ಹಾಗೆ PhD ಬೇಕಾದಂತವ್ರು ಫ್ಯೂಚರ್ ಅಲ್ಲಿ PhD ಮಾಡಬೇಕು ಅಂತ ಹೇಳುವಂತವ್ರು ಸೊ PhD ಎಲಿಜಿಬಿಲಿಟಿಗಾದ್ರೂ ಕೂಡ NET ಎಕ್ಸಾಮ್ ಅನ್ನ ನೀವು ಬರೀಬಹುದು. ಅಂತವರಿಗೆ ಇವಾಗ ಒಂದು ಮುಕ್ತ ಅವಕಾಶ ಇದೆ. ಸೊ ನಿಮಗಾಗಿಯೇ ಕೂಡ ನಾವು ಕೂಡ NET ಎಕ್ಸಾಮಿಗೋಸ್ಕರ ನಾವು ಇಲ್ಲಿ ಕೋಚಿಂಗ್ ಅನ್ನ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಸೊ ಅದರಿಂದ ಯಾರೆಲ್ಲ ನಮ್ಮ ಈ ವಿಡಿಯೋನ ನೋಡ್ತಾ ಇದ್ದೀರಾ, ನಮ್ಮ ಚಾನೆಲ್ ನ ಸಬ್ಸ್ಕ್ರಿಪ್ಷನ್ ಮಾಡ್ಕೊಳ್ಳಿ ಮತ್ತು ಈ ಒಂದು ವಿಡಿಯೋನ ಎಲ್ಲರಿಗೂ ಶೇರ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಸೊ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಬಗ್ಗೆ ನೀವು ಕೂಡ ಕಮೆಂಟ್ಸ್ ಅನ್ನು ಕೂಡ ಮಾಡಬಹುದು. ಓಕೆ, ಥ್ಯಾಂಕ್ ಯು ಒನ್ ಅಂಡ್ ಆಲ್. For UGC NET exam preparation, please subscribe our channel. Dear friends, ಯಾರೆಲ್ಲ UGC NET exam ಗೆ ಅಪ್ಲಿಕೇಶನ್ ಹಾಕೊಂಡಿದ್ದೀರಾ, ಎಕ್ಸಾಮಿಗೋಸ್ಕರ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿರ್ತೀರಾ, ಸೊ ಅಂತ ವಿದ್ಯಾರ್ಥಿಗಳಿಗಾಗಿ ನಾವು ನೆಟ್ ಎಕ್ಸಾಮ್ಗಳ ಬಗ್ಗೆ ಯಾವ ರೀತಿಯಲ್ಲಿ ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡಬೇಕು ಅಂತಂದ್ರೆ ಯಾವ ಕಾನ್ಸೆಪ್ಟ್ಗಳ ಬಗ್ಗೆ ಸ್ಟಡಿ ಮಾಡಬೇಕು ಮತ್ತು ಎಷ್ಟು ಸ್ಟಡಿ ಮಾಡಬೇಕು, ಯಾವ ರೀತಿಯಲ್ಲಿ ಕ್ವಶನ್ಸ್ ಅನ್ನ ಕೇಳ್ತಾರೆ ನೆಟ್ ಎಕ್ಸಾಮ್ಗಳಲ್ಲಿ ಹೇಳುವಂಥದ್ದನ್ನ ನಾವು ನಿಮ್ಗೆ ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೇವೆ. ಸೊ ಅದಕ್ಕೋಸ್ಕರ ನಾವು ಕ್ಲಾಸಸ್ಗಳನ್ನ ಸ್ಟಾರ್ಟ್ ಮಾಡ್ತಾ ಇರೋದ್ರಿಂದ ದಯವಿಟ್ಟು ನಮ್ಮ ಚಾನೆಲ್ಗಳನ್ನ ಸಬ್ಸ್ಕ್ರಿಪ್ಷನ್ ಮಾಡ್ಕೊಳ್ಳಿ ಮತ್ತು ಶೇರ್ ಮಾಡಿ. ಹಾಗೆ ಕಮೆಂಟ್ಸ್ಗಳನ್ನು ಕೂಡ ಮಾಡಿ. ನಿಮ್ಗೆ ಯಾವ ರೀತಿಯಾದಂಥ ಕ್ಲಾಸಸ್ ಬೇಕು, ಯಾವ ಟಾಪಿಕ್ಗಳ ಮೇಲೆ ಕ್ಲಾಸಸ್ ಬೇಕು ಹೇಳುವಂಥದ್ದನ್ನ ಕಮೆಂಟ್ಸ್ ಮಾಡಿ. ಕಮೆಂಟ್ಸ್ ಮಾಡೋದ್ರ ಮುಖಾಂತರದಲ್ಲಿ ನಮ್ಮ ಚಾನೆಲ್ ಅಲ್ಲಿ ಬರುವಂತ ಎಲ್ಲ ವಿಡಿಯೋಗಳನ್ನು ಕೂಡ ನೀವು ನೋಡ್ಕೊಂಡ್ಬಿಟ್ಟು ಎಕ್ಸಾಮ್ಗಳಿಗೆ ಪ್ರಿಪರೇಷನ್ಗಳನ್ನ ಮಾಡ್ಕೊಳ್ಬಹುದು. ಓಕೆ, ಥ್ಯಾಂಕ್ ಯು ಒನ್ ಅಂಡ್ ಆಲ್.